ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಬಂಧುಗಳೇ, ಲಲಿತಾ ಸಹಸ್ರನಾಮದ 6ನೇ ನಾಮವನ್ನು ನೋಡೋಣ. ಉದ್ಯದ್ಭಾನು ಸಹಸ್ರಾಭ ಅನ್ನುವಂತಹ ನಾಮ. ಉದಯಿಸುತ್ತಿರುವಂತಹ ಸಾವಿರಾರು ಸೂರ್ಯರ ಪ್ರಕಾಶವನ್ನು ಹೊಂದಿದವಳು ಅನ್ನುವ ಅರ್ಥವನ್ನು ಕೊಡುತ್ತಿದ್ದು. ಅಮ್ಮನವರಿಗೆ ಅರುಣ ಅನ್ನುವಂತಹ ಒಂದು ಹೆಸರು ಕೂಡ ಇದೆ. ಅರುಣ ಅಂದರೆ ಕೆಂಪು ಬಣ್ಣದ ಛಾಯೆಯನ್ನು ಹೊಂದಿದವಳು ಅಂತ ಅರ್ಥ. ಹೀಗೆ ಅಮ್ಮನವರು ಉದಯಿಸುತ್ತಿರುವಂತಹ ಸಹಸ್ರಾರು ಸೂರ್ಯರ ಪ್ರಕಾಶವನ್ನು ಹೊಂದಿದವಳು. ಇಲ್ಲಿ ಉದ್ಯದ್ಭಾನು ಸಹಸ್ರಾಭ ಅನ್ನುವಂತಹ ಆ ನಾಮದಲ್ಲಿ ಸಹಸ್ರ ಶಬ್ದಕ್ಕೆ 999 ಅದಕ್ಕೆ ಒಂದು ಸೇರಿಸಿದ್ರೆ 1000 ಅಂತ ಬರುತ್ತಲ್ಲ, ಅದು ಒಂದು ಅರ್ಥ ಇದ್ದೇ ಇದೆ. ಇನ್ನೊಂದು ಅರ್ಥ ಸಾವಿರಾರು ಅನ್ನುವ ಅರ್ಥ. ಹಾಗಾಗಿ ಇಲ್ಲಿ ಒಂದು ಎಲ್ಲೆ ಲಿಮಿಟನ್ನು ಹಾಕದೆ ಸಾವಿರಾರು ಸೂರ್ಯರು ಏಕಕಾಲಕ್ಕೆ ಉದಯಿಸಿದರೆ ಎಷ್ಟು ಪ್ರಭೆ ಬರುತ್ತೋ ಅಂತಹ ಪ್ರಭೆಯನ್ನು ಹೊಂದಿದವಳು. ಉದ್ಯದ್ಭಾನು ಸಹಸ್ರಾಭಾಯೈ ನಮಃ. ಈ ರೀತಿ ಅಮ್ಮನವರ ನಾಮವನ್ನು ಅರ್ಥೈಸ್ಕೊಂಡ್ವಿ. ಪ್ರಿಯ ಬಂಧುಗಳೇ, ಮುಂದಿನ ನಾಮ 7ನೇ ನಾಮ ಚತುರ್ಬಾಹು ಸಮನ್ವಿತಾಯೈ ನಮಃ. ಚತುರ್ಬಾಹುಗಳನ್ನು ಹೊಂದಿದವಳು, 4 ಭುಜಗಳನ್ನು ಹೊಂದಿದವಳು. ಇಲ್ಲಿ ಮುಂದಿನ 4 ನಾಮಗಳಲ್ಲಿ ಅತ್ಯದ್ಭುತವಾಗಿ ಕೈಯಲ್ಲಿ ಏನನ್ನು ಹಿಡಿದಿದ್ದಾಳೆ ಅನ್ನುವಂತಹ ಪರಿಕಲ್ಪನೆಯೊಂದಿಗೆ ಹೊರಟಂತಹ ನಾಮಗಳು. 4 ಭುಜಗಳಿವೆ. ಆ 4 ಭುಜಗಳಲ್ಲಿ ಏನೆಲ್ಲ ಇವೆ ಅಂತ ಹೇಳಿದ್ರೆ, ರಾಗ ಅಂದರೆ ಅನುರಾಗ, ಅನುರಕ್ತಿ. ಅದನ್ನೇ ಅಮ್ಮನವರು ಪಾಶವನ್ನಾಗಿ ಮಾಡಿಕೊಂಡಿದ್ದಾಳಂತೆ. ಪಾಶದ ಸ್ವರೂಪ ಯಾವುದು? ರಾಗ. ಅದೇ 8ನೇ ನಾಮ, ರಾಗಸ್ವರೂಪ ಪಾಷಾಢ್ಯ. ಶ್ರೇಷ್ಠವಾದ ಪಾಶ. ಆಢ್ಯ ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ. ರಾಗ ಅಂದರೆ ಅನುರಾಗ, ಅನುರಕ್ತಿ. ಅದೇ ಅಮ್ಮನವರ ಪಾಶ. ಇನ್ನೊಂದರಲ್ಲಿ ಕ್ರೋಧಾಕಾರಾಂಕುಶೋಜ್ವಲ. ಇದು 8ನೇ ನಾಮ. ಚತುರ್ಬಾಹು ಸಮನ್ವಿತ ಅಂತ ಒಂದು ನಾಮ ಆಯಿತು. ರಾಗಸ್ವರೂಪ ಪಾಷಾಢ್ಯ ಅಂತ 7ನೇ ನಾಮ ಆಯಿತು. 8ನೇ ನಾಮ ನಾವು ಹೇಳುವಂತಹ ಸಂದರ್ಭದಲ್ಲಿ 8, 9, 10, 11 ಈ ನಾಮಗಳನ್ನು ಯಾವ ರೀತಿ ಅರ್ಥೈಸ್ಕೊಳ್ತೀವಿ ಅಂತ ಹೇಳಿದರೆ, ರಾಗಸ್ವರೂಪ ಪಾಷಾಢ್ಯ, ಕ್ರೋಧಾಕಾರಾಂಕುಶೋಜ್ವಲ, ಮನೋರೂಪೇಕ್ಷು ಕೋದಂಡ, ಪಂಚತನ್ಮಾತ್ರ ಸಾಯಕ ಅಂತ ಹೇಳಿ 4 ಕೈಗಳಲ್ಲಿ 4 ವಸ್ತುಗಳನ್ನು ಏನನ್ನು ಹಿಡಿದಿದ್ದಾಳೋ ಅದರ ಪರಿಕಲ್ಪನೆ. 7ನೇ ನಾಮ 4 ಭುಜಗಳನ್ನು ಹೊಂದಿದವಳು. 8ನೇ ನಾಮ ರಾಗಸ್ವರೂಪ ಪಾಷಾಢ್ಯ. ಅಂದರೆ ಏನು? ರಾಗವೇ, ಅನುರಾಗವೇ ಶ್ರೇಷ್ಠವಾದ ಪಾಶವಾಗಿ ಹೊಂದಿದವಳು. ಮುಂದೆ ಕ್ರೋಧಾಕಾರಾಂಕುಶೋಜ್ವಲ. ಕ್ರೋಧ ಅಂತ ಹೇಳಿದರೆ ನಮ್ಮ ಮನಸ್ಸಿನಲ್ಲಿ ಉತ್ಪತ್ತಿಯಾಗುವಂತಹ ಒಂದು ವಿಕಾರ. ಅದೇ ಅಮ್ಮನವರು ಅಂಕುಶ ಮಾಡಿಕೊಂಡು ಇಟ್ಕೊಂಡಿದ್ದಾಳಂತೆ, ಉಜ್ವಲವಾದ ಅಂಕುಶ. ಕ್ರೋಧಾಕಾರಾಂಕುಶೋಜ್ವಲ. ಮುಂದಕ್ಕೆ ಹೇಳಿದ್ರು ಮನೋರೂಪೇಕ್ಷು ಕೋದಂಡ. ಇಕ್ಷು ಅಂತ ಹೇಳಿದ್ರೆ ಕಬ್ಬು, ಶುಗರ್ ಕೇನ್. ಆ ಕಬ್ಬನ್ನೇ ಅಮ್ಮನವರು ಧನುಸ್ಸಾಗಿ ಇಟ್ಕೊಂಡಿದ್ದಾಳಂತೆ. ಅದು ಯಾವ ರೂಪವಾದಂತಹ ಇಕ್ಷು ಅಂದರು? ಮನೋರೂಪೇಕ್ಷು ಕೋದಂಡ.
ಮನಸ್ಸೇ ಕಬ್ಬಿನ ಜಲ್ಲೆ. ಆ ಮನಸ್ಸೆಂಬ ಕಬ್ಬಿನ ಜಲ್ಲೆಯನ್ನೇ ಧನುಸ್ಸಾಗಿ ಹೊಂದಿದವಳು. ಲಲಿತಾಮ್ಮನವರ ಮೂರ್ತಿಯನ್ನು ನಾವು ನೋಡಿದ್ರೆ ಪಾಶ, ಅಂಕುಶ, ಕಬ್ಬಿನ ಜಲ್ಲೆ ಇಟ್ಕೊಂಡಿರುವಂಥ ರೀತಿಯಲ್ಲಿದೆ. ಇನ್ನೊಂದು ಕೈಯಲ್ಲಿ ಪಂಚ ತನ್ಮಾತ್ರ ಸಾಯಕ. ಸಾಯಕ ಅಂದರೆ ಬಾಣ. ಬಾಣ ಏನಿದು ಅಂತ ಹೇಳಿದ್ರೆ ಪಂಚ ತನ್ಮಾತ್ರೆಗಳು ಅಂತ. 5 ಇಂದ್ರಿಯಗಳಿಂದ ನಮಗೆ ಏನೆಲ್ಲ ಗೋಚರವಾಗತ್ತೋ ಅವುಗಳು ತನ್ಮಾತ್ರೆಗಳು. ಕಣ್ಣಿನಿಂದ ರೂಪವು ಗೊತ್ತಾಗತ್ತೆ, ಅದು ಒಂದು ತನ್ಮಾತ್ರೆ. ಚರ್ಮದಿಂದ ಸ್ಪರ್ಶವು ಗೊತ್ತಾಗತ್ತೆ, ಅದು ಒಂದು ತನ್ಮಾತ್ರೆ. ಹಾಗೆ ನಾಲಿಗೆಯಿಂದ ರಸವು ತಿಳಿಯತ್ತೆ, ಅದು ಒಂದು ತನ್ಮಾತ್ರೆ. ಕಿವಿಯಿಂದ ಶಬ್ದವು ತಿಳಿಯತ್ತೆ, ಅದು ಒಂದು ತನ್ಮಾತ್ರೆ. ಮೂಗಿನಿಂದ ವಾಸನೆಯು ತಿಳಿಯತ್ತೆ, ಅದು ಒಂದು ತನ್ಮಾತ್ರೆ. ಈ ರೀತಿ 5 ಇಂದ್ರಿಯಗಳಿಂದ ನಮಗೆ ಏನು ಗೋಚರವಾಗತ್ತೋ ಅದು ತನ್ಮಾತ್ರೆ ಅಂತ ಅನ್ನಿಸ್ಕೊಳ್ಳುತ್ತೆ. ಈ 5 ತನ್ಮಾತ್ರೆಗಳೇ ಅಮ್ಮನವರ ಬಾಣಗಳು ಅಂತ ಹೇಳಿದರು. ಹಾಗಾಗಿ ಅಮ್ಮನವರಿಗೆ 4 ಭುಜಗಳು, ಅದರಲ್ಲಿ ಒಂದರಲ್ಲಿ ರಾಗವೇ ಪಾಶವಾಗಿ, ಕ್ರೋಧವೇ ಅಂಕುಶವಾಗಿ, ಮನೋರೂಪವಾದ ಕಬ್ಬಿನ ಜಲ್ಲೆಯೇ ಧನುಸ್ಸಾಗಿ, 5 ತನ್ಮಾತ್ರೆಗಳೇ ಬಾಣಗಳಾಗಿ ಹೊಂದಿದವಳು ಅನ್ನುವ ಅರ್ಥ. ಈ ಅಮ್ಮನವರ ಸ್ವರೂಪದ ಅನುಸಂಧಾನವನ್ನು ನಾವು ಮಾಡ್ತಾ ಇವತ್ತು ನಾವು ಅರ್ಥೈಸ್ಕೊಂಡಿದ್ದು 6 ನಾಮಗಳನ್ನು. ಅದು ಇನ್ನೊಮ್ಮೆ ಮೆಲುಕು ಹಾಕೋದಾದರೆ ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಾಯಕ. ಈ ರೀತಿಯಾಗಿ ಅಮ್ಮನವರ ನಾಮಗಳ ಅನುಸಂಧಾನವನ್ನು ಮಾಡ್ತಾ ಆ ಲಲಿತಾ ಸಹಸ್ರನಾಮದ ನಾಮಗಳನ್ನು ನಾವು ಓದ್ತಾ ನಾವು ಮುಂಬರುವಂತಹ ಲಲಿತಾ ಸಹಸ್ರನಾಮದ ಅಭಿಯಾನವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಸಾಧನೆಯನ್ನು ಮಾಡೋಣ. ಆ ಜಗನ್ಮಾತೆಯ ಕೃಪೆಗೆ ಪರಿಪೂರ್ಣವಾದ ಪಾತ್ರರಾಗೋಣ ಎಂಬುದಾಗಿ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಪರಿಸಮಾಪ್ತಿ ಮಾಡ್ತಾ ಇದ್ದೀನಿ. ಶ್ರೀ ಜಗದಂಬಾರ್ಪಣಮಸ್ತು.